ಕರ್ನಾಟಕ ಗೃಹ ಮಂಡಳಿಯವರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಿರೋಂಥದ್ದು, ಅವರ ಅನ್ನದ ತಟ್ಟೆಗೆ ಕೈ ಹಾಕಿರೋದು ನೋವಿನ ಸಂಗತಿ. ಹಾಸನದಲ್ಲಿ ಈಗಾಗಲೇ ಸುಮಾರು 200ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ. 11,000 ನಿವೇಶನಗಳು ಖಾಲಿ ಇದ್ದಾವೆ. ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೃಷ್ಣ ನಗರ ಅಂತೇಳಿ ಇನ್ನೊಂದು ಬಡಾವಣೆ ಮಾಡಿದ್ದಾರೆ. ಆ ಬಡಾವಣೆ ಇನ್ನೂ ಜನರಿಗೆ ಮತ್ತು ರೈತರಿಗೆ ನಿವೇಶನಗಳನ್ನ ಹಂಚಿಲ್ಲ. ಅದರಲ್ಲೂ ಸುಮಾರು ನಿವೇಶನಗಳು ಇನ್ನೂ ಇದ್ದಾವೆ, 7ರಿಂದ 8 ಸಾವಿರ, ಮತ್ತು ರೈತರ ಭಾಗದವಿದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಕರ್ನಾಟಕ ಗೃಹ ಮಂಡಳಿಯವರು ಊನಹಳ್ಳಿ ಕಾವಲು ಮತ್ತು ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಅದನ್ನು ಇವರು ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡೋಕ್ಕೆ ಹೊರಟಿರೋಂಥದ್ದು ಇದು ಖಂಡನೀಯ ಸರ್. ಈಗ ಹಾಸನ ಕಸ್ಬಾದ ಆಲ್ಮೋಸ್ಟ್ ಕೃಷಿ ಭೂಮಿನ ನಗರ ಖಾಸಗಿ ಬಡಾವಣೆಯಾಗಿ ಅಭಿವೃದ್ಧಿ ಮಾಡೇ ಆಗಿದೆ. ಇನ್ನು ಉಳಿದರ ಭಾಗ ಇಷ್ಟೇ ಸ್ವಲ್ಪ ಅದು ಊನಹಳ್ಳಿ ಕಾವಲು ಪಂಚಾಯತಿಲಿ ಆ ಸುತ್ತಮುತ್ತ ಇರೋಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಕೃಷಿ ಭೂಮಿ, ಫಲವತ್ತಾಗಿರೋ ಭೂಮಿ. ಮತ್ತು ಅಲ್ಲಿರ್ತಕ್ಕಂಥ ರೈತರು ಯಾರೂ ಕೂಡ ದೊಡ್ಡ ಜಮೀನ್ದಾರರು ಯಾರೂ ಇಲ್ಲ. ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ತಮ್ಮ ಜೀವನನ ನಡೆಸ್ತಾಯಿದ್ದಾರೆ. ಈಗ ಅದನ್ನು ಕಿತ್ಕೊಂಡು ನಾವು ನಿಮಗೆ ಬಡಾವಣೆ ಮಾಡ್ತೀವಿ ಅಂದರೆ, ಈಗ ದೊಡ್ಡಬಸನಹಳ್ಳಿ, ಕಾಚಿನಾಯಕನಹಳ್ಳಿ, ಮತ್ತು ಸಮುದ್ರಹಳ್ಳಿ, ಹೊಸಕೊಪ್ಪಲು, ಈ ಊರ ಸುತ್ತಮುತ್ತ ಆಗಿರೋಂಥ ಸಮಸ್ಯೆಗಳನ್ನ ನೋಡಿದರೆ ಅವರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ KIDBಗೆ ಜಮೀನು ಕೊಟ್ಟರು, ಜಮೀನು ಅಕ್ವೈರ್ ಮಾಡಿದರು. ಇವತ್ತು ಅವ್ರ ಜಮೀನಿಗೆ ಅವರೇ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಯಾವ್ದು ಫ್ಯಾಕ್ಟ್ರಿ ಮುಂದೆ ನಿಂತ್ಕೋಬೇಕು. ಆದರೂ ಅವ್ರಿಗೂ ಅನ್ಯಾಯ ಆಯಿತು. ಇವತ್ತು ಅವ್ರಿಗೊಂದು ಜಾಬ್ ಕೊಡ್ಬೋದಾಯಿತು, ಅವ್ರಿಗೂ ಜಾಬ್ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಅವ್ರ ಮಕ್ಕಳೆಲ್ಲ ಇವತ್ತು ಬೀದಿ ಪಾಲಾಗಿವೆ, ಗಾರೆ ಕೆಲಸ ಮಾಡೋದು, ಮತ್ತು ಇನ್ನೇನೇನೋ ಆಗಿ ಬಂದಂಥ ದುಡ್ಡು ಇರಲ್ಲ ಸರ್, ಖರ್ಚು ಮಾಡ್ಕಿದ್ದಾರೆ. ಅದನ್ನು ನೆನ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ, ಆಯಿತಾ. ಅದೇ ರೀತಿ ಇಲ್ಲೂ ಕೂಡ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ಆಮ್ ಆದ್ಮಿ ಪಕ್ಷದವರು ಯಾವುದೇ ಕಾರಣಕ್ಕೆ ಗೃಹ ಮಂಡಳಿಯವರು ಅಲ್ಲಿ ಕಾಲಿಡೋಕ್ಕೂ ಬಿಡಲ್ಲ. ಅದು ನೋಟಿಫಿಕೇಷನ್ ಆಲ್ರೆಡಿ ಮಾಡಿದ್ದಾರೆ, ಆಕ್ಷೇಪಣೆ ಏನಾರು ಇದ್ದರೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಭಾಗದ ರೈತರು ಆಕ್ಷೇಪಣೆನೂ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಅದು ಯಾವ ಮಟ್ಟದ ಹೋರಾಟ ಆದರೂ ಸರಿ, ನಾವು ಯಾವುದೇ ಕಾರಣಕ್ಕೆ ಗೃಹ ಮಂಡಳಿಯರಿಗೆ ಆ ಜಾಗನ ಅಕ್ವೈರ್ ಮಾಡಿ ಬಡಾವಣೆ ಮಾಡೋಕ್ಕೆ ನಾವು ಬಿಡಲ್ಲ ಸರ್. ಒಂದು ಮತ್ತು 900 ಎಕರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಮಾಡೋಕ್ಕೆ ಹೊರಟವ್ರೆ. ಸರ್ಕಾರಕ್ಕೆ ಅವರು ಸಲ್ಲಿಸಿವ್ರೆ, ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟವ್ರೆ. ಮತ್ತು ನಮಗೆ ಅನುಮೋದನೆ ನೀಡಿ ನಾವು ಮತ್ತೆ 900 ಎಕರೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತಿದ್ವಿ. ಈಗ ಇರವೇ ಮಾಡಿ ಸಾಕು. ಇನ್ನು 900 ಎಕರೆಗೆ ಮತ್ತು ನೀವು ಬೇಲೂರು ರೋಡ್ ಕಡೆ ನೋಡ್ತೀವಿ ಅಂದರೆ ಉಳಿದಿರೋದು ಅಷ್ಟೇ. ಅಲ್ಲಿಗೆ ಕಸ್ಬಾ ಹೋಬಳಿ ಪೂರ್ಣ ಬಡಾವಣೆ ಆಗಿ ಪರಿವರ್ತನೆ ಆಗುತ್ತೆ. ಅವಾಗ ಅನ್ನ ಹೆಂಗೆ ಬೆಳೆಯೋದು? ಸಾಕು. ಹಾಸನದ ಜನಸಂಖ್ಯೆಗೆ ಹಾಸನಕ್ಕಿರ್ತಕ್ಕಂಥ ಯಾವ ದೊಡ್ಡ ಕೈಗಾರಿಕೆಗಳು ಇಲ್ಲ, ಭಾರಿ ಜನಸಂಖ್ಯೆ ಏನು ಹಾಸನಕ್ಕೆ ಬರ್ತಾಯಿಲ್ಲ, ಆಯಿತಾ. ಎಲ್ಲ ಇರೋವಂಥದ್ದು KIDBಲಿ ಬರೀ ಗಾರ್ಮೆಂಟ್ಸ್ಗಳು, ಆಯಿತಾ. ನೀವು ಅದನ್ನು ಇರೋರಿಗೆ ಇರೋ ಸೈಟೇ ಮಾರೋಕ್ಕಾಗ್ತಾಯಿಲ್ಲ. ಬಂಡವಾಳ ಹಾಕಿದ್ರೆ ಅವರು ಸಾಲಾಗಿಲ್ಲ ಮಾಡ್ಕೊಂಡು ಅವರು ಸಾಯ್ತಾವ್ರೆ. ಮತ್ತು ಇನ್ನೊಂದಷ್ಟು ಮಾಡ್ತೀವಿ ಅನ್ನೋದು ಇದು ಖಂಡನೀಯ. ಇದು ಮಾಡಬಾರ್ದು. ಅದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿ ತೀವ್ರವಾಗಿ ವಿರೋಧ ಮಾಡುತ್ತೆ. ಮತ್ತು ನಾನು ಆ ಭಾಗದ ರೈತರಿಗೆ ಹೇಳ್ತೀನಿ, ನನ್ನ ಪಕ್ಷ ಅಂತ ಬರಲ್ಲ, ರೈತನ ಮಗನಾಗಿ ರೈತ ಅಂತ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಆಯಿತಾ. ಚುನಾವಣೆ ಬಂದಾಗ ನೀವು ಯಾರಿಗಾರ ವೋಟ್ ಮಾಡ್ಕೊಳ್ರಿ, ನಾವು ನಿಮ್ಮ ವೋಟ್ ಕೇಳೋಕ್ಕೂ ಬರಲ್ಲ. ಬಟ್ ನಿಮ್ಮ ಹಿಂದೆ ನಿಮ್ಮ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ. ನಿಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿರ್ತಕ್ಕಂಥ ಈ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಅದನ್ನು ತಗೊಳಕ್ಕೆ ನಾವು ಬಿಡಲ್ಲ ಸರ್. ನಾನು ರೈತರಿಗೆ ಭರವಸೆ ಕೊಡ್ತೀನಿ, ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ. ನಾವು ಇಡೀ ಆಮ್ ಆದ್ಮಿ ಪಾರ್ಟಿ ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗೆ ಇರ್ತೀವಿ. ಯಾವುದೇ ಕಾರಣಕ್ಕೆ ನಾವು ಕರ್ನಾಟಕ ಗೃಹ ಮಂಡಳಿಯವ್ರಿಗೆ ಹೇಳ್ತಿದ್ವಿ, ನಗರಾಭಿವೃದ್ಧಿ ಪ್ರಾಧಿಕಾರದವ್ರಿಗೆ ಹೇಳ್ತಿದ್ವಿ, ಮುಂದೆ ನೀವು ನೋಟಿಸ್ ಕೊಡ್ತೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೆ ಅದಕ್ಕೆ ರೈತರ ಜಮೀನಿನ ಇನ್ನೂ 1 ಇಂಚೂ ಅಕ್ವೈರ್ ಮಾಡೋಕ್ಕೆ ನಾವು ಬಿಡಲ್ಲ ಸರ್.